ಸೇರಿಸಿಕೊಳ್ಳುವಂಥ ಪ್ರಯತ್ನ ಮಾಡುವ ಎಲ್ಲ ನೆಲಗಟ್ಟಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ಈಗ ಒಂದು ವಿಷಯದಲ್ಲಿ ಜಾರಕಿಹೊಳಿ ಸಹೋದರರು ಸೋತಿದ್ದಾರೆ. ಯಾವುದದು? ಗೋಕಾಕ್, ಚಿಕ್ಕೋಡಿ ಇವೆರಡನ್ನೂ ಜಿಲ್ಲೆ ಮಾಡೋದರಲ್ಲಿ ಸೋತು ಹೋಗಿಬಿಟ್ಟಿದ್ದಾರೆ. ಅವ್ರ ಕಡೆ ಸಾಧ್ಯ ಆಗಿಲ್ಲ ಅನ್ನೋ ಜನ ಮಾತಾಡ್ತಿದ್ದಾರೆ ಎಲ್ಲ ಕಡೆ. ಹೌದು, ಆಗಬೇಕಾಗಿತ್ತು. ಸ್ವತಃ ಉಸ್ತುವಾರಿ ಇದ್ದುಕೊಂಡು ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಜಿಲ್ಲೆ ಆಗಬೇಕಾಗಿತ್ತು. ನಾವು ಪ್ರಯತ್ನ ಮಾಡಿದ್ವಿ ಅಂತಂದ್ರೂ ಅದು ಆಗಲಿಲ್ಲ ಅಂತ ಅಸಮಾಧಾನ ಎರಡೂ ಭಾಗದಲ್ಲಿ ಅದ. ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ ಬಲು ಜೋರದ. ಅಲ್ಲಿ ನಿಧಾನಕ್ಕೆ ನಮ್ಮ ಸತೀಶ್ ಅವರಿಂದ ಜನ ದೂರ ಸೇರ್ತಾ ಇದ್ದಾರೆ. ಈ ಜಿಲ್ಲಾ ಹೋರಾಟಗಾರರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಯಾಕಂದರೆ ಅವ್ರು ಹೊರಗಿಂದ ಬಂದಂಥವ್ರು ಚಿಕ್ಕೋಡಿ ಗೋಕಾಕದವರು ಅಂತ ಸಾಮಾನ್ಯವರು ಮಾತಾಡ್ಕೊಳ್ತಾರೆ. ಈಗಾಗಲೇ ಇದೇ ನೆಲೆಯಲ್ಲೇ ಕತ್ತಿಯವರು ಪ್ರಚಾರನೂ ಮಾಡ್ತಾಯಿದ್ದಾರೆ. ಹೊರಗಿನವ್ರಿಗೆ ಏನು ಕೆಲಸ ಇಲ್ಲಿ ಹುಕ್ಕೇರಿ ಇಲ್ಲಿ ಅಂತೇಳಿ. ಹೌದವ್ರು ಇಲ್ಲವ್ರನ್ನ ಅಲ್ಲಿ ಹೋದವ್ರ ಹಕ್ಕದ ಅದು ಬೇರೆ ಮಾತು. ಸಂವಿಧಾನಬದ್ಧವಾಗಿ ಎಲ್ಲ ಭಾರತದ ಯಾವುದೇ ಭಾಗದಲ್ಲಿ ಹೋಗಿ ನಿಲ್ಬೋದು, ನಾವು ಮಾತು ಬೇರೆ. ಆದರೂ ಅದನ್ನು ಪ್ರಚಾರ ಮಾಡ್ತಾ ಇರ್ತಾರೆ. BJP ಅವರಾಗಲಿ, ಕತ್ತಿಯವರಾಗಲಿ, ಅವ್ರ ಬೆಂಬಲಿಗರಾಗಲಿ. ಹೀಗಾಗಿ ಇವೆಲ್ಲನೂ ಗುರುತ ಮಾಡಿಕೊಂಡು ಇವತ್ತು ವಿರೋಧ ಇರಲಿ ಪರ ಇರಲಿ, ಜಾರಕಿಹೊಳಿ ಅವ್ರ ವಿರೋಧ ಯಾರಿದ್ದಾರೆ? ಯಾಕೆಂದರೆ ಇವತ್ತು ಸಿದ್ದರಾಮಯ್ಯರ ಬೆನ್ನೆಲುಬು ಯಾರಪ್ಪ ಅಂತಂದ್ರೆ ಸತೀಶ್ ಅವರು. ಆರ್ಥಿಕವಾಗಿ ಆಯಿತು, ಎಲ್ಲ ದೃಷ್ಟಿಯಿಂದ ಆಯಿತು. ಮತ್ತು ಸ್ವತಃ ನಮ್ಮ ಸಿದ್ದರಾಮಯ್ಯರ ಮಗ ಯತೀಂದ್ರ ಹೇಳ್ಕೊಂಡ್ಬಿಟ್ರು ರಾಯಬಾಗ್ ಬಂದಾಗ, ನಮ್ಮ ತಂದೆಯವರು ಉತ್ತರಾಧಿಕಾರಿ ಸತೀಶ್ ಅವರು ಅಂತೇಳಿ. ಏನಿಲ್ಲ, ಎಲ್ಲ ನೆಲೆಗಟ್ಟಿನಲ್ಲಿ ಇಲ್ಲಿ ಜಾರಕಿಹೊಳಿ ವಿರೋಧಿಗಳೊಂದಿಗೆ ಗುಪ್ತ ಮೀಟಿಂಗ್ಗಳನ್ನು ಮಾಡ್ತಾ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲೇ.